ಮಂಡ್ಯದವರು. ಮಂಡ್ಯ ಹತ್ರ ಯಾವ ಊರು? ಕೆರಗೋಡು. ಕ್ಯಾರಗೋಡ್ ಅವರು. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಈ ವಯಸ್ಸಲ್ಲಿ ಬಿಗ್ ಬಾಸ್ ಇಷ್ಟ ನಿಮ್ಗೆ? ನಮ್ಮ ಹುಡುಗವನಲ್ಲ. ಯಾರು ನಿಮ್ ಹುಡುಗ? ಗಿಲ್ಲಿ. ಗಿಲ್ಲಿ ನಿಮ್ ಹುಡುಗನ? ಅವ್ರು ನೋಡ್ರ ಮಳವಳ್ಳಿ, ನೀವ್ ನೋಡ್ರ ಕೆರಗೋಡು. ಮಂಡ್ಯ ಚಾಲಕಲ್ವಾ? ಸಖತ ಪಂಚ್ ಹೊಡೆದ್ರಿ ಬಿಡಿ. ಗಿಲ್ಲಿನ ಯಾರ್ ಗೆಲ್ಬೇಕು ಈ ಸರಿ? ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಗೆಲ್ಬೇಕು ಅಂದ್ರೆ ದಿನ ನೋಡ್ತೀರಾ? ದಿನ ನೋಡ್ತೀವಿ. ಈಗ ಮೊನ್ನೆ ಒಂದ್ ಹುಡುಗಿ ಗಿಲ್ಲಿ ಹೊಡಿತಲ್ಲ, ಮೊನ್ನೆ ನೋಡಿ ನಾವು ಹೊಡಿತು ಗೊತ್ತು. ನಾವು ಅದ್ ನೋಡ್ಲಿಲ್ಲ, ಅಷ್ಟಕ್ಕೆ ನಾವು ಹೋಗೋದ್ ಕಾಲ ಮಿಸ್ ಆಗಿ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸರಿ ಆಯ್ತು, ಗಿಲ್ಲಿ ಕುರಿ ಮೇಯಿಸೋನು ಅಂತೆಲ್ಲ ಅವಮಾನ ಮಾಡ್ತಾರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಮಂಡ್ಯದಲ್ಲಿ ಕುರಿನಿ ಬೇಯಿಸ್ತಾರೆ, ಎಮ್ಮೆನಿ ಬೇಯಿಸ್ತಾರೆ. ರೈತರು ಅವರು ಹೃದಯವಂತರು. ಅದು ಮಾತಲ್ಲಿ ರಪ್ಪು, ಹೃದಯ ಬಂದ್ರೆ ಒಳ್ಳೇದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮಾತಲ್ಲಿ ರಪ್ಪು, ಹೃದಯ ಒಳ್ಳೇದು. ಹೃದಯ ನೋಡಿದಿರ ಒಳಗಡೆ ಹೋಗಿ? ಆಪರೇಷನ್ ಮಾಡಿದ್ರೆ ಗೊತ್ತಾಯ್ತದೆ. ಆಪರೇಷನ್ ಮಾಡಿದ್ರೆ ಗೊತ್ತಾಯ್ತದೆ. Emotional damage. ಆಯ್ತಾಯ್ತು. ಈಗ ಏನ್ ಕೇಳಕ್ಕಿಂತ ಮುಂಚೆ ಹೇಳ್ತೀರಾ? ಈಗ ಗಿಲ್ಲಿ ಬಡವ, ಬನೀನ್ ಹಾಕೊಂಡು ಗೆಲ್ಲಕ್ ಬಂದಿದೀನಿ ಅಂತ ಎಲ್ಲ ಅವಮಾನ ಮಾಡ್ತಾರಲ್ಲ. ಮಂಡ್ಯದವರು ಪಟಾಪಟಿ ಚಡ್ಡಿ ಬನ್ನೀನ್ಗೆ ಫೇಮಸ್ ಅಂತಾರೆ. ಬನೀನ್ ಹಾಕ ಗೆಲ್ಲಕ್ ಬಂದಾನ ಅಂತ ಅವಮಾನ ಮಾಡ್ತಾರಲ್ಲ, ಏನ್ ಅನ್ಸುತ್ತೆ? ಏನ್ ಹೇಳ್ತೀರಾ ಅವ್ರಿಗೆ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಈಗ ನಮ್ಮ ಹುಡುಗರಿಗೆ ಅವಮಾನ ಮಾಡ್ತಾರೆ. ಅದಕ್ಕೆ ನಾವು ಏನ್ ಹೇಳ್ಬೇಕು ಅಂದ್ರೆ, ಈಗ ನಿಮ್ಮಂತ ತಿಳುವಳಿಕೆರು ಅವ್ರ ಅವಮಾನ ಮಾಡೋದ. ನೀವು ಬನೀನ್ ಹಾಕ್ತೀರಾ ಡೈಲಿ? ಬನೀನ್ ಹಾಕ್ತೀವಿ. ತೋರಿಸಿ ನೋಡಮ್ಮ, ಬನೀನ್ ಹಾಕಿದ್ರ ಇಲ್ವಾ ಅಂತ. ಬನೀನ್ ಹಾಕಿದ್ರಿ? ಬನೀನ್ಗೆ ಚಡ್ಡಿ ಬರೀ ಇಂತದೆಯ. ಆಯ್ತು, ಇರ್ಲಿ, ಚಡ್ಡಿ ಕಾಣಲ್ಲ. ಸಮುದ್ರ ಈಗ ಅಣ್ಣ, ಈಗ ಮಂಡ್ಯದವ್ರ ರೈತರು ಎಷ್ಟೇ ಶ್ರೀಮಂತಿದ್ರು ಕೂಡ ಚಡ್ಡಿ ಬನ್ನಿನಲ್ಲೇ ಫೇಮಸ್ ನಾವು ಅಂತ ಹೇಳ್ತಾರೆ. ಹೌದಾ? ಅದು ಮೀಟರ್ ಬೇಕು, ಮೀಟರ್ ಅಂತ ಒಂದು ಜಿಲ್ಲೆಗೆ ಒಂದ್ ರೀತಿ ಅವಮಾನ ಆಗೋ ರೀತಿ ಮಾತಾಡ್ತಾರಲ್ಲ, ಎಷ್ಟು ಸರಿ? ಅದು ಅವಮಾನ ಅವ್ರಿಗೆ. ನಮ್ಗೆ ಅವಮಾನ ಇಲ್ಲ. ಅವ್ರು ಟೀಕೆ ಮಾಡಿದ್ರು. ಪ್ಯಾಂಟ್ ಶರ್ಟ್ ಹಾಕ ನೀರ್ ಗದ್ದಲ್ ಕೆಲಸ ಮಾಡಕ್ ಆಯ್ತದ? ನೀರ್ ಗದ್ದೆಲ್ ನಾವು ತರ ಇದ್ರೆ ನೀರ್ ಗದ್ದೆಗೆ ಹೋಗೋರು. ನೀರ್ ಗದ್ದೆಗೂ ಚಡ್ಡಿ ಬನ್ನಿನಲ್ಲೇ ಇರ್ತೀರಿ ಅಷ್ಟ್ರಲ್ಲಿ. ನೀವು ದಿನ ನೋಡ್ತಿರ್ಲಿ. ಯಾಕೆ ಇಷ್ಟ ನಿಮ್ಗೆ ಗಿಲ್ಲಿ? ಯಾಕೆ ಇಷ್ಟ ಅಂದ್ರೆ ನಮ್ ಕಡೆ ಹುಡುಗ, ನಮ್ಮ ಹೃದಯವಂತ ನಾವು ಅಷ್ಟೇ. ಈಗ ನೀವು ಸಂಬಂಧಿಕರು ಬಯಸಿರೋ, ಬಾಕಿಯರ್ ಬಯಸಿರೋ ಸಂಬಂಧಿಕರನ್ನೇ ಅಷ್ಟೇ. ಅವ್ರು ನಮ್ ಸಂಬಂಧಿ. ಮತ್ತೆ ನಿಮ್ ಸಂಬಂಧಿಕ ನೋಡಿದ್ರೆ ನಿಮ್ ಸಂಬಂಧಿಕ ನೋಡ್ರೆ ಕಾವು ಅಂತ ಓಡಾಡ್ತಾನೆ, ಅದ್ ಸರಿಯಾ? ಅವರು ಒಂದ್ ಸ್ವಲ್ಪ ಕಾಯಸಿ ಹುಡುಗ ಕಾವಿರ್ಲಿ, ಎಲ್ಲ ಕಲ್ಪನೆಯಲ್ಲೇ ಇರ್ಲಿ. ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಕಾವಿರ್ಲಿ ಅಲ್ಲ, ಕಾವು ಅಂತ ಹೋಯ್ತಾನೆ ಅಂತ. ಸರಿಯಾ? ಲವ್ ಮಾಡ್ತಾನಲ್ಲ, ಅದೇನು ವಯಸ್ಸು ಅಂತದ್ದು. ನೀವು ಹಂಗೆ ನೀವು ಲವ್ ಮಾಡಿದೀರಾ ಅಷ್ಟು ವಯಸ್ಸಲ್ಲಿ? ನಾವ್ ಹಾಗೆಲ್ಲ ಇಲ್ಲ. ನಾವ್ ಎಕ್ಸಿರ್ ಕಟ್ರೆ ಅಷ್ಟು ಹೋಯ್ತಿದ್ದು. ನೀವು ಹಂಗೆ ನನ್ ಮೇಲೆ ಹಣೆ ಇಟ್ಟು ಇಲ್ಲ, ಗದ್ದೆ ಬರೀ ಅಲ್ಲಿ ಓಡಾಡುವಾಗ ಹೋಗಿದ್ದೀರಿ. ಅವತ್ತು 40 ವರ್ಷದ ಹಿಂದೆ ಹೆಣ್ಮಕ್ಳ ಜೊತೆ ಒಬ್ರು ಮಾತಾಡ್ತಿರ್ಲಿಲ್ಲ. ಇವತ್ತೇನಿಲ್ಲ, 1 ಗಂಟೆ ಒಳಗೆ ಅಲ್ಲ ವೃದ್ಧಿ. ಈಗ ಗಿಲ್ಲಿಗೆ ಎಲ್ರು ಕೂಡ ಟಾರ್ಚರ್ ಮಾಡ್ತಾರೆ, ಸೋಲಿಸ್ಬೇಕು ಅಂತ ಮಾಡ್ತಾರಲ್ಲ, ಗೆದ್ದನ ಗಿಲ್ಲಿ ಗ್ಯಾರಂಟಿ ಗೆಲ್ಲಿಸ್ಬೇಕು. ಈಗ ಎಲ್ಲ ಸೇರಿ ಹೆಂಗ್ ಗೆಲ್ಲಿಸ್ತೀರಿ ನೀವು? ಈಗ ಅವ್ರ ಕಡೆ ಓಟ್ ಹಾಕ್ಸ್ಬೇಕು. ಏನು ಹೆಂಗೆ ಅವ್ರಿಗೆ ಹಂಗಾರು ಅವತ್ತು ಪ್ರಶ್ನೆ ನಡೀತಾ ಇತ್ತು. ನೀವ್ ಓಟ್ ಹಾಕ್ತೀರಾ? ನಾವ್ ಹಾಕಿದ್ರೆ ಹಾಕೇ ಬಿಡ್ತೀವಿ. ನಿಮ್ಗೆ ಓಟ್ ಹಾಕೋದು ಹೆಂಗೆ ಅಂತ ಗೊತ್ತಾ? ಗೊತ್ತು. ಹೆಂಗ್ ಹಾಕೋದು? ₹1,000 ಕೊಡ್ಬೇಕು. ₹1,000 ಕಟ್ಟಿದ್ರೆ ಮಾತ್ರನೇ ಓಟ್ ಹಾಕಕ್ಕಾಗದು. ಅದು ಕೊಡೋದ? ಇದು ಆಕ್ಚುಲಿ ಚೆನ್ನಾಗಿರೋದು. 1,000 ಆದ್ರೂ ಹಾಕ್ತೀರಾ? ಓ ರೆಡಿ. ಅಷ್ಟು 1,000 ಏನು ಲಕ್ಷ ಅಲ್ಲೇ. ಅಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಲೆ